ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ತುಂಬ ದಿನ ಆದಮೇಲೆ ನಾನು ನನ್ನ ಮಗಳು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಹೋಗಬೇಕು ಅಂತೇಳಿ ಇವತ್ತು ಹೊರಟಿದ್ವಿ. ಮಲ್ಲೇಶ್ವರಂಗೆ ಹಾಗಾಗಿ ಇವಳು ಬಿಟ್ಟು ಹೋಗೋಣ ಅಂತಂದರೆ ನಾನು ಬರ್ತೀನಿ ಅಂತ ಸೊ ಇಡ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಮೆಟ್ರೋದಲ್ಲಿ ಹೋಗೋದು ಅಂದರೆ ಅವ್ಳು ತುಂಬಾ ಇಷ್ಟ. ಸೊ ಹಾಗಾಗಿ ಒಂದು ಮೆಟ್ರೋದಲ್ಲಿ ಹೋಗಿ ಮಲ್ಲೇಶ್ವರಂನ ರೀಚ್ ಆಗಿದ್ದಾಯಿತು. ಫ್ರೆಂಡ್ಶಿಪ್ ಅಂದರೆ ಹಾಗೇ ತುಂಬ ದಿನದಿಂದ ಜೊತೆಗಿರ್ತೀವಿ. ಆದರೆ ರಿಯಲ್ ಫ್ರೆಂಡ್ಸ್ ಅಂತ ಯಾರು ಇರ್ತಾರೆ, ಅವರು ಎಷ್ಟೇ ದಿನ ಆದರೂ ಎಷ್ಟೇ ವರ್ಷಗಳು ನಾವು ಅವ್ರನ್ನ ಮೀಟ್ ಮಾಡಿಲ್ಲ ಅಂತಂದ್ರೂ ಎಲ್ಲೂ ಕೂಡ ಆ ಬಾಂಡಿಂಗ್ ಅಂತೂ ಬಿಟ್ಟು ಹೋಗಿರೋದಿಲ್ಲ. ಸೇಮ್ ಬಾಂಡಿಂಗ್, ಸೇಮ್ ಅಟ್ಯಾಚ್ಮೆಂಟ್ ಇರುತ್ತೆ. ನಾವು 1 ವರ್ಷ ಮಾತಾಡಲಿಲ್ಲ, 2 ವರ್ಷ ಮಾತಾಡಿಲ್ಲ ಅಂತಂದರೆ ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ಮುಂಚೆ ಹೇಗೆ ಮಾತಾಡ್ತಿದ್ವಿ, ಹೇಗಿರ್ತಾಯಿದ್ವಿ ಅದೇ ರೀತಿಯೇ ಕೂಡ ಮಾತಾಡ್ತಿರ್ತೀವಿ. ಸೊ ಹಾಗಾಗಿ ಹೇಗಿದ್ರು ಮಲ್ಲೇಶ್ವರಂಗೆ ಬಂದಿದ್ದೀವಿ ಅಂತೇಳಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾಲಲ್ಲೆಲ್ಲ ಆಟ ಆಡಿದ್ವಿ. ಅದಾದಮೇಲೆ ಚಿಕ್ಕದಾಗಿ ಒಂದು ಶಾಪಿಂಗ್. ಸೊ ಹಾಗಾಗಿ ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡೋಣ ಅಂತೇಳಿ ಬಂದ್ವಿ. ಏಕೆಂದರೆ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ, ಹಾಗೆ ತುಂಬಾ ಅಫೋರ್ಡೆಬಲ್ ರೇಟಲ್ಲಿರುತ್ತೆ. ಆಲ್ಮೋಸ್ಟ್ ನಾವು ಬ್ರ್ಯಾಂಡೆಡ್ ಎಲ್ಲ ತೊಗೊಳೋದು ತುಂಬಾ ಕಡಿಮೆ. ಏಕೆ ಅಂತಂದರೆ ಅಷ್ಟು ಪ್ರೈಸ್ ಕೊಟ್ಟು ಬ್ರ್ಯಾಂಡೆಡ್ ತೊಗೊಳೋದಕ್ಕಿಂತ ಈ ರೀತಿಯ ಸ್ಟ್ರೀಟ್ ಶಾಪಿಂಗಲ್ಲಿ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಹಾಗೆ ಚೀಪಾಗಿ ಒಳ್ಳೆ ಕ್ವಾಲಿಟಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಇದನ್ನೇ ಪ್ರಿಫರ್ ಮಾಡ್ತೀವಿ. ತುಂಬ ಪ್ರಾಡಕ್ಟ್ ಅಂತೂ ಪರ್ಚೇಸ್ ಮಾಡಿದ್ವಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಹಾಗೆ ಎಷ್ಟು ಕಡಿಮೆ ಬೆಲೆ ಸಿಕ್ತು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಈ ರೀತಿಯ ಬ್ಯಾಂಡ್ಗಳೇನಿದೆ, ಚಿಕ್ಕ ಮಕ್ಳಿಗಾಗಿರ್ಬೋದು ಇಲ್ಲ ದೊಡ್ಡವ್ರಿಗಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಜಸ್ಟ್ 30 ರುಪೀಸ್ 40 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಇದು ನಾನು ಕೂಡ ಒಂದೆರಡು ಪರ್ಚೇಸ್ ಮಾಡಿಕೊಂಡೆ. ಮತ್ತು ಈ ರೀತಿಯ ಹೇರ್ ಕ್ಲಿಪ್ಗಳಾಗಿರ್ಬೋದು, ಹೇರ್ ಬ್ಯಾಂಡ್ ಆಗಿರ್ಬೋದು, ನೇಲ್ ಪಾಲಿಷ್ ಮತ್ತು ಜುಮ್ಕೀಸ್ ಅಂತ ಏನಿರುತ್ತಲ್ಲ ಅದಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಅದರಲ್ಲಂತೂ ನೈಟ್ ಡ್ರೆಸ್ ಕಲೆಕ್ಷನ್ಸ್, ಈಗ ನೈಟ್ ಪ್ಯಾಂಟ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ನಾವು ಏನೇನೆಲ್ಲ ತೊಗೊತೀವಲ್ವ, ಇಲ್ಲಿ ನೋಡಿ ಇದು ಸಿಂಥೆಟಿಕ್ ರಿಬ್ಬನ್ ಬರುತ್ತಲ್ಲ, ಅದು ಪ್ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವುಗಳು ಕೂಡ ತುಂಬಾ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಯಿತು. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಔಟ್ಸೈಡ್ ಹೋಗಿರೋದ್ರಿಂದ ಸೊ ಎಲ್ಲರೂ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಹಾಗೆ ಶಾಪಿಂಗ್ ಕೂಡ ಮಾಡ್ತಾಯಿದ್ವಿ. ನನ್ನ ಮಗಳಿದ್ದರಿಂದ ಅದು ಬೇಕು ಇದು ಬೇಕು ಅಂತ ಕೇಳೋದು ಕೂಡ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗೆ ಅವಳು ಅದು ಬೇಡ ಇದು ಬೇಡ ಅಂತ ಅಂದ್ಕೊಂಡು ನಾವು ಸ್ವಲ್ಪ ತೊಗೊಂಡು ಎಲ್ಲ ನೋಡಿಕೊಂಡು ಬಂದ್ವಿ. ನೋಡಿ ಈ ರೀತಿಯ ಇಯರಿಂಗ್ಸ್ 30 to 40 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾರಾದರೂ ಮಲ್ಲೇಶ್ವರಂಗೆ ಹೋಗಿಲ್ಲ ಅಂತಂದರೆ ಇಲ್ಲ ನೆಕ್ಸ್ಟ್ ಯಾವಾಗಾದ್ರು ಮಲ್ಲೇಶ್ವರಂ ಶಾಪಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಪ್ಲೀಸ್ ವಿಸಿಟ್. ಏಕೆ ಅಂತಂದರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ. ಕುರ್ತೀಸ್ ಆಗಿರ್ಬೋದು, ಯಾವ್ದು ಸಿಗಲ್ಲ ಅಂತಲೇ ಹೇಳಲಿಕ್ಕಾಗಲ್ಲ. ಅದರಲ್ಲಂತೂ ಮಲ್ಲೇಶ್ವರಮಲ್ಲಂತೂ ಫ್ಲವರ್ ಮಾರ್ಕೆಟಲ್ಲಿ ಹೋದ್ರಂತೂ ಅಪ್ಪಾ ದೇವ್ರೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ಲವರ್ಸ್ ಅಂತೂ ಅಷ್ಟು ಫ್ರೆಶ್ ಆಗಿರೋ ಫ್ಲವರ್ಸ್ ಇರುತ್ತೆ. ಇವತ್ತು ನಾನು ಅದ್ರ ವಿಡಿಯೋನ ಶೂಟ್ ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಖಂಡಿತ ಶೂಟ್ ಮಾಡ್ತೀನಿ. ಸೊ ಈ ರೀತಿಯ ಬ್ಯಾಂಗಲ್ಸ್ ಆಗಿರ್ಬೋದು ಇದೆಲ್ಲ ಕೂಡ 100 ರುಪೀಸಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಪಾರ್ಟಿ ವೇರ್ಗಾಗಿರಲಿ, ಫಂಕ್ಷನ್ಸ್ಗಾಗಿರಲಿ, ಇಲ್ಲ ಕುರ್ತೀಸ್ಗೆ, ಸ್ಯಾರೀಸ್ಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿಯ ಕುರ್ತೀಸ್ ಆಗಿರ್ಬೋದು, ಪ್ಲಾಜೋ ಪ್ಯಾಂಟ್ಸ್ ಆಗಿರ್ಬೋದು, ಮತ್ತು ರೆಡಿಮೇಡ್ ಬ್ಲೌಸ್ ಆಗಿರಲಿ, ಲೆಹೆಂಗಾ ಆಗಿರಲಿ ಎಲ್ಲವೂ ಕೂಡ ಒಂದಕ್ಕೊಂದು ಚೆನ್ನಾಗಿತ್ತು. ಸೊ ನನ್ನ ಪ್ರಕಾರ ಇವರೇ ನನ್ನಿಬ್ಬರ ಫ್ರೆಂಡ್, ತುಂಬ ವರ್ಷದಿಂದ ಇರುವಂಥ ಫ್ರೆಂಡ್ಸ್ ಇವರಿಬ್ಬರೇ. ಇದ್ರ ಜೊತೆಗೆ ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದೀನಿ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂತ ಅಂದರೆ ಬರೀ ತೊಗೊಳ್ಳೋದು, ಬಿಡೋದು, ಇಲ್ಲ ಬೇಕಂದಾಗ ಶಾಪಿಂಗ್ ಹೋಗೋದು, ಇಲ್ಲ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋದಲ್ಲ. ನಮ್ಗೆ ಯಾವಾಗೇ ಆಗಿರಲಿ ನಮಗೆ ಕಷ್ಟ ಅಂತ ಬಂದರೆ ರೆಸ್ಪಾನ್ಸ್ ಮಾಡುವಂಥ ಮನಸ್ಸಿರಬೇಕು, ಮತ್ತು ನಮಗೆ ಒಳ್ಳೆಯದನ್ನು ಬಯಸೋವಂಥವ್ರಾಗಿರ್ಬೋದು. ಸೊ ಈ ವಿಷಯದಲ್ಲಿ ನನಗಿರೋ ಫ್ರೆಂಡ್ಸ್ಗಳು ತುಂಬ ಕಮ್ಮಿ ಜನ ಇದ್ರೂ ಆ ಥರದವರೇ ಸಿಕ್ಕಿದ್ದಾರೆ. ಸೊ ಹಾಗಾಗಿ ನನ್ನ ದೇವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು. ಇವ್ರು ಯಾರು ಕೂಡ ನಮಗೆ ಹುಟ್ಟಿದಿಂಗಿಂದ ಜೊತೆಲಿದ್ದವರಲ್ಲ. ಬೆಳೀತಾ ನಮ್ಮ ಜೀವನದಲ್ಲಿ ಇವರು ಕೂಡ ಒಂದು ಭಾಗ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಹೇಗೆ ಇಂಪಾರ್ಟೆಂಟೋ ನಾವು ಇವ್ರನ್ನೂ ಕೂಡ ಅಷ್ಟೇ ನೆನೆಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನ್ನ ಮಗಳು ಈ ವ್ಯಾನಲ್ಲಿ ಆಟಾಡಬೇಕು ಅಂತ ಹಠ ಮಾಡಿದ್ಲು ಅಂತೇಳಿ ನಾವು 3 ಜನ ಆಟ್ಕೊಂಡು ಚಿಕ್ಕ ಮಕ್ಳಿಗಿಂತ ಜಾಸ್ತಿನೇ ಫನ್ ಮಾಡಿದ್ವಿ. ತುಂಬಾ ನಗಾಡಿದ್ವಿ. ಚಿಕ್ಕವರಾದ್ರೂ ದೊಡ್ಡವರಾದ್ರೂ ಎಂಜಾಯ್ ಮಾಡೋದಕ್ಕೆ ಇಲ್ಲ ಖುಷಿಯಾಗಿರೋದಕ್ಕೆ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರಿಗೂ ಅದೊಂಥರ ಬಿಸ್ನೆಸ್, ನಾವಂತೂ ಕೆಲಸ ಅದು ಇದು ಅಂತ ಅಂದ್ಕೊಂಡು ತುಂಬಾ ಬ್ಯುಸಿಯಾಗಿರ್ತೀವಿ. ಸೊ ಹಾಗಾಗಿ ಇದು ನಮ್ಗೆ ಕೂಡ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊತೀನಿ. ಆದರೆ ಮಾಲಲ್ಲಿರೋರು ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾಯಿದ್ರು, ಏನಿದು ಚಿಕ್ಕ ಮಗು ಜೊತೆ ದೊಡ್ಡವ್ರು ಆಟಾಡ್ತಿದ್ದಾರೆ ಅಂತೇಳಿ. ನಮಗೊಂಥರ ಮುಜುಗರ ಆದ್ರೂ ಸೊ
ಒಂದು ಮಗುನ ಖುಷಿಯಾಗಿಡೋದು ಆ ಟೈಮ್ಗೆ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಳ ಥರನೇ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಈ ಮೂಮೆಂಟ್ ಹಾಗೆ ಈ ಮೆಮೊರೀಸ್ ಈಗಿನ ಸಮಯಕ್ಕೆ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಏಕೆಂದರೆ ತುಂಬ ದಿನ ಆಗಿತ್ತು ಈ ರೀತಿ ಫನ್ ಮಾಡಿರೋದಾಗಿರ್ಬೋದು, ಆಚೆ ಹೋಗಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ, ಸೊ ಇವಾಗ ನಾವು ಏನೇನೆಲ್ಲ ಫೈನಲಾಗಿ ಮಲ್ಲೇಶ್ವರಮಿಂದ ಶಾಪಿಂಗ್ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ಸೊ ಏನೆಲ್ಲ ತಂದಿದ್ದೀನಿ ಅಂತೀವಿ ನಾನು ನಿಮಗೆ ವಿತ್ ಪ್ರೈಸಲ್ಲಿ ಹೇಳ್ತೀನಿ, ಇದು ಎಲ್ಲಿ ಸಿಗುತ್ತೆ ಅಂತ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಮಲ್ಲೇಶ್ವರಂ 18th ಕ್ರಾಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಹೋಗಿ ಶಾಪ್ ಮಾಡ್ಬೋದು. ಬನ್ನಿ ಏನೇನು ತಂದಿದ್ದೀನಿ ಅಂತ ನೋಡ್ಕೊಂಬರೋಣ. ನಾವು ಏನೇನೆಲ್ಲ ಮಲ್ಲೇಶ್ವರಮಿಂದ ತಂದ್ವಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಇದ್ದಲ್ಲಿ ಹೇಳ್ತೀನಿ. ತುಂಬಾ ವೆರಿ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮೊದಲನೇದಾಗಿ ನಂಗೆ ತುಂಬಾ ಇಷ್ಟ ಆಗಿದ್ದು ಇದು ಹ್ಯಾಂಡ್ ಬ್ಯಾಗು. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಆಲ್ಮೋಸ್ಟ್ 300 ರುಪೀಸ್ ಸಿಕ್ತು. ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ನಾವು ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀವಿ, ಇಲ್ಲ ಒನ್ ಡೇ ಹೋಗ್ತಾ ಇದೀವಿ ಅಂತಂದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಪ್ರೇಟ್ ಆಯ್ತಾ, ಕೂಚೋ ಆಯ್ತಾ, ಇದನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ನಾವೇನಾದ್ರೂ ನಮ್ಗೆ ಎಮರ್ಜೆನ್ಸಿ ಬೇಕಾಗಿರೋದನ್ನ ನಾವು ಇಟ್ಕೊಂತೀವಿ ಅಂದ್ರೆ ಇಲ್ಲಿ ಒಂದು ಪೌಚ್ ತರ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಬ್ಯಾಕ್ ಸೈಡ್ ಅಷ್ಟೇ ಸಿಪ್ ಕೊಟ್ಟಿದ್ದಾರೆ. ನಾವ್ ಏನಾದ್ರೂ ಬ್ರಾಂಡೆಡ್ ಅಂತ ಹೋದ್ರೆ 1500 2000 ಕಮ್ಮಿ ಯಾವುದು ಕೂಡ ಬ್ಯಾಗ್ ಸಿಗೋದಿಲ್ಲ. ನೋಡಿ, ಬೇಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ನಾವ್ ಇದ್ರಲ್ಲಿ ಲ್ಯಾಪ್ಟಾಪ್ ಕೂಡ ಕ್ಯಾರಿ ಮಾಡ್ಬೋದು. ಸೊ ಹಾಗಾಗಿ 300 ರುಪೀಸ್ಗೆ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಬ್ಯಾಗ್ ನಾನು ತಗೊಂಡೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಇಯರಿಂಗ್ಸ್ ಮತ್ತೆ ಟಾಪ್ಸ್ನು ಕೂಡ ನಾನು ತಗೊಂಡಿದ್ದೀನಿ. ನೋಡಿ, ಇದು ಅಷ್ಟೇನೆ ಆಲ್ಮೋಸ್ಟ್ 250 ರುಪೀಸ್ ಅನ್ಸುತ್ತೆ. ನೀವ್ ಇದನ್ನ ಏನು ಪ್ಲಾಜೋ ಪ್ಯಾಂಟ್ ಮೇಲೆ ಆಗಿರ್ಬೋದು, ಈಗ ಜೀನ್ಸ್ ಮೇಲೆ ಆಗಿರ್ಬೋದು ವೇರ್ ಮಾಡ್ಬೋದು. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಬ್ಲಾಕ್ ಕಲರ್ ಇದು ನನಗೆ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಬಂದು ಇದು ವೈಟ್ ಅಲ್ಲಿ ತಗೊಂಡಿದ್ದೀನಿ. ಇದು ಅಷ್ಟೇ ಪ್ಲಾಜೋ ಮೇಲೆ ಆಗಿರ್ಲಿ, ಇಲ್ಲ ಅಂತಂದ್ರೆ ಜೀನ್ಸ್ ಮೇಲೆ ಆಗಿರ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲವೂ ಕೂಡ ಬಂದು ಪ್ಯೂರ್ ಕಾಟನ್ ಅಲ್ಲಿ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಿ ನೆಕ್ ಅಲ್ಲಿ ಇದೆ, ಫ್ಲವರ್ಸ್ ಹಾಗೆ ಪ್ರಿಂಟೆಡ್ ಇದೆ ಇದು ಎಲ್ಲಾದ್ರ ಮೇಲೂ. ಮತ್ತೆ ಇದೆರಡು ಪ್ಲಾಜೋ ಪ್ಯಾಂಟ್. ಇದು ನಾವ್ ಆಲ್ಮೋಸ್ಟ್ ಎಲ್ಲರೂ ನಾವು ಟ್ರಿಪ್ ಹೋಗ್ತೀವಿ ಅಂತಂದ್ರು ಆರಾಮ್ಸೆ ನಾವ್ ಇದನ್ನ ಯೂಸ್ ಮಾಡ್ಬೋದು. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಲೆಂತ್ ಕೂಡ ಇದೆ. ಆದ್ರೆ ಬೈ ಮಿಸ್ ಆಗಿ ಏನಾಯ್ತು ಅಂತಂದ್ರೆ, ಇವತ್ತು ಎರಡು ಕಡೆ ತಗೊಳ್ಳುವಾಗ ಏನಾಯ್ತು, ಸೇಮ್ ಕಲರ್ ನ ಸೆಲೆಕ್ಟ್ ಮಾಡಿದೀವಿ. ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಹೋಗಿರೋದ್ರಿಂದ ಯಾವ ಕಲರ್ ತಗೊಂಡಿದೆ ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ಎರಡು ಕೂಡ ಸೇಮ್ ಕಲರ್ ಬಂದಿದೆ. ಬಟ್ ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 200 ರುಪೀಸ್ ವರ್ತ್ ಅಂತಾನೆ ಹೇಳ್ಬೋದು. ಎಕ್ಸ್ಪೆಂಡಬಲ್ ಕೂಡ ಆಗುತ್ತೆ. ಮತ್ತೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅದಾದ್ಮೇಲೆ ನಾನು ಕೆಲವೊಂದು ಇಯರಿಂಗ್ಸ್ ಕೂಡ ತಗೊಂಡ್ಬಂದಿದ್ದೀನಿ. ಇಯರಿಂಗ್ಸ್ ನಂಗೆ ತುಂಬಾನೇ ಇಷ್ಟ ಆಗ್ತಾ ಇರತ್ತೆ ಯಾವಾಗ್ಲೂ ಎಲ್ಲಾದ್ರೂ ಹೋದಾಗ. ಹಾಗಾಗಿ ಸೊ ಕೆಲವೊಂದು ಇಯರಿಂಗ್ಸ್ ನಾನು ಶೇರ್ ಮಾಡ್ತೀನಿ. ಇದೆಲ್ಲವನ್ನು ಕೂಡ ನಾನು ಆಲ್ಮೋಸ್ಟ್ ಮಲ್ಲೇಶ್ವರಂ ಅಲ್ಲೇ ನಾನು ಶಾಪ್ ಮಾಡಿರೋದು. ಇದಕ್ಕೆ ನಾನು 140 ರುಪೀಸ್ ಕೊಟ್ಟೆ ಅಂತ ಅನ್ಕೊಂತೀನಿ. ತುಂಬಾನೇ ಚೆನ್ನಾಗಿದೆ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸ್ಯಾರಿ ಜೊತೆ ಆಗಿರ್ಲಿ, ಇಲ್ಲ ಡ್ರೆಸ್ ಜೊತೆ ಆಗಿರ್ಲಿ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಇಯರಿಂಗ್ಸ್ ನಾನು ಶಾಪ್ ಮಾಡಿದೆ. ಅದಾದ್ಮೇಲೆ ಈ ರೀತಿ ಜುಮ್ಕಾ ಟೈಪ್ ಇಯರಿಂಗ್ಸ್, ಇದಂತೂ ನಂಗೆ ತುಂಬಾನೇ ಇಷ್ಟ ಆಗಿದೆ. ಯಾವಾಗ್ಲೂ ನನಗೆ ಫೇವ್ರೇಟ್ ಇದು. ಮುಂಚೆ ತಗೊಂಡಿದ್ದು ಹಾಳಾಗಿತ್ತು. ಸೊ ಹಾಗಾಗಿ ಈ ಸರಿ ವೈಟ್ ಅಲ್ಲಿ ನಾನು ತಗೊಂಡಿದ್ದೀನಿ. ಏನಕ್ಕ ಪಟ್ಟು ಮತ್ತೆ ಇದೆರಡು ಆಕ್ಚುಲಿ ಜುಮ್ಕಿ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಕುರ್ತೀಸ್ಗಾಗಿರ್ಬೋದು, ಇಲ್ಲ ಸ್ಯಾರೀಸ್ಗಾಗಿರ್ಬೋದು. ಈ ಕಾಟನ್ ಸ್ಯಾರಿ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಎರಡು ಜುಮ್ಕಿನ ಕೂಡ ನಾನು ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾನ್ ನನ್ನ ಮಗಳಿಗೆ ಅಂತ ಹೇಳಿ ಇದೊಂದು ಪುಟ್ಟದಾಗಿರುವಂತ ಬ್ಯಾಂಡ್ ನಾನು ತಗೊಂಡಿದ್ದೀನಿ. ಸೊ ಓವರ್ ಆಲ್ ಚೆನ್ನಾಗಿತ್ತು. ನೀವು ಯಾರಾದ್ರೂ ನೆಕ್ಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋಗ್ತೀರಾ ಅಂತಂದ್ರೆ ಸ್ಟ್ರೀಟ್ ಶಾಪಿಂಗ್ ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತೆ. ಹಾಗಾಗಿ ಸೊ ನಾನ್ ಯಾವಾಗ್ಲೂ ಸ್ಟ್ರೀಟ್ ಶಾಪಿಂಗ್ ನ ಪ್ರಿಫರ್ ಮಾಡ್ತೀನಿ. ತುಂಬಾ ಕಮ್ಮಿ ಬೆಲೆನಲ್ಲಿ ನಮ್ಗೆ ಬೇಕಾಗಿರುವಂತ ಒಳ್ಳೊಳ್ಳೆ ಪ್ರಾಡಕ್ಟ್ ಗಳು ಸಿಗುತ್ತೆ. ಸೊ ಹಾಗಾಗಿ ಮಾಡಿ ಅಂತ ಹೇಳ್ತಾ ಇವತ್ತೇ ಈ ವಿಡಿಯೋ ಮುಗಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಕೂಡ ಮರಿಬೇಡಿ ಅಂತ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ.